ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚನ್ನು ಲೈಫ್ ಕನ್ನಡ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸ್ಕಿನ್ ಕೇರ್ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇದು ಮಿಲ್ಕ್ ಫೇಶಿಯಲ್ ಎಟ್ ಹೋಮ್ ಅಂತೇಳಿ ವಿಡಿಯೋ ಹಾಕಿದ್ನಲ್ವ, ಅದ್ರ ಕೆಳಗಡೆನೆ ಒಬ್ಬರು ಕಮೆಂಟ್ ಹಾಕಿದ್ರು. ಫುಲ್ ಬಾಡಿ ಟ್ಯಾನ್ ಹೋಗೋದಕ್ಕೆ ಯಾವ ಥರ ನಾವು ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಯಾವ ಥರ ಪ್ಯಾಕನ್ನು ಯೂಸ್ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡಿ ಅಂತೇಳಿ ಕಮೆಂಟ್ ಹಾಕಿದ್ರು. ಹಾಗಾಗಿ ವಿಡಿಯೋ ಮಾಡಿದ್ರಾಯ್ತು ಅಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೇ ನಾನಿವಾಗ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಜಸ್ಟ್ ಫೇಸ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ನೆಕ್ಗಾಗಿರ್ಬೋದು, ಕೈಗೆ, ಕಾಲಿಗೆ, ಹೋಲ್ ಬಾಡಿಗೂ ಸಹ ನಾವು ಯೂಸ್ ಮಾಡ್ಬೋದು. ಟ್ಯಾನು ಬೇಗನೆ ರಿಮೂವ್ ಆಗುತ್ತಾ. ನೆಕ್ಸ್ಟು ಇದಕ್ಕೇ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೊಸರನ್ನು ತೊಗೊಂಡಿದ್ದೀನಿ. ಫಸ್ಟು ಯಾವ ಮೊಸರಾದರೂ ತೊಗೋಬೋದು, ನಡೆಯುತ್ತೆ. ಅಂದರೆ ಸ್ವಲ್ಪ ತಿಕ್ಕ ಇರ್ತಲ್ಲ, ಆ ಥರ ಮೊಸರು ತೊಗೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಬೌಲಲ್ಲಿ ಸ್ವಲ್ಪ ಅರಿಶಿನ ಮತ್ತು ಹಾಗೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮೊಸರು ಹಾಕಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಯಾವುದೇ ಥರ ಕ್ರೀಮ್ ಆಗಲಿ ನಮ್ಮ ಫೇಸ್ ಮೇಲೆ ಇರಬಾರ್ದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫೇಸ್ಗೆ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಫೇಸ್ಗೆಲ್ಲನೂ ಅಪ್ಲೈ ಮಾಡಿಬಿಟ್ಟು ಫೇಸ್ಗೆ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೋಬೇಕು. ಈ ಫೇಸ್ ಪ್ಯಾಕನ್ನು ನಾವು ಸ್ವಲ್ಪ ದಪ್ಪವಾಗಿಯೇ ಫೇಸ್ಗೆ ಅಪ್ಲೈ ಮಾಡಬೇಕು. ನೋಡಿ, ಇವಾಗ ಈ ಥರ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿದರೆ ಸಾಕಾಗುತ್ತೆ. ನಾವು ಫೇಸ್ಗೆ ಮಸಾಜನ್ನು ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದರೂ ಇದ್ದರೆ ಅದು ರಿಮೂವ್ ಆಗಿ ಕಂಪ್ಲೀಟಾಗಿ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಹಾಗಾಗಿ ನಮ್ಮ ಒಂದು ಸ್ಕಿನ್ ಕೇರ್ ರೂಟೀನಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಸ್ಮೂತಾಗೂ ಬ್ರೈಟ್ ಮಾಡುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ, ಒಬ್ಬರು ಕಾಮೆಂಟ್ ಮಾಡಿದರು ಅಂತೇಳಿ. ಈ ಥರ ಫೇಸ್ ಪ್ಯಾಕನ್ನು ನಾವು ಪ್ರಿಪೇರ್ ಮಾಡಿಬಿಟ್ಟು ಕೈಗೆ, ಕಾಲಿಗೆ, ನೆಕ್ಕಿಗೂ ಕೂಡ ಯೂಸ್ ಮಾಡ್ಬೋದು. ಇದರಿಂದ ಬೇಗನೆ ಟ್ಯಾನ್ ರಿಮೂವ್ ಆಗುತ್ತಾ. ಮತ್ತು ಕೆಲವೊಬ್ಬರು ಕಾಮೆಂಟ್ ಮಾಡ್ತೀರಾ ಡೈಲಿ ಯೂಸ್ ಮಾಡ್ಬೋದು ಅಂತೇಳಿ. ಇವತ್ತು ನಾನೇನು ತೋರಿಸ್ತಾ ಇದ್ದೀನಲ್ವ, ಈ ಒಂದು ಪ್ಯಾಕನ್ನು ನಾವು ರೆಗ್ಯುಲರ್ ಆಗಿಯೂ ಸಹ ಯೂಸ್ ಮಾಡ್ಬೋದು. ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ನಮಗೆ ಸಿಗುತ್ತೆ. ಯಾವುದೇ ಹೋಮ್ ರೆಮಿಡಿ ಆಗಿರ್ಬೋದು, ನಾವು ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಲೇಟಾಗಿ ಸಿಕ್ಕರೂ ರಿಸಲ್ಟ್ ಅನ್ನೋದು ಬೆಸ್ಟಾಗಿಯೇ ಸಿಗುತ್ತೆ. ಹಾಗಾಗಿ ನಾವು ಯಾವುದೇ ಥರ ಕೆಮಿಕಲ್ ಪ್ರಾಡಕ್ಟನ್ನು ಯೂಸ್ ಮಾಡ್ದೇ ಈ ಥರ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಹಾಗೆ ಈ ಥರ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ ಮತ್ತು ಯಾವುದೇ ಥರ ಖರ್ಚು ಕೂಡ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಗೆ ಪ್ರಿಫರ್ ಮಾಡೋದು ಆಲ್ಮೋಸ್ಟ್ ಹೋಮ್ ರೆಮಿಡಿನೇ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಸ್ಕಿನ್ ಕೇರ್ ವಿಡಿಯೋದಲ್ಲಾಗಿರ್ಬೋದು. ಹಾಗಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಹಾಗೆ ನನ್ನ ವೀಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗ್ತಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ತುಂಬ ಜನ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಅವರು ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನಾನು ಈ ಫೇಸ್ ಪ್ಯಾಕನ್ನು ರೆಡಿ ಮಾಡಿಬಿಟ್ಟು ಹಾಗೆ ಡೈರೆಕ್ಟಾಗಿಯೇ ಯಾವುದೆಲ್ಲ ಬೆನಿಫಿಟ್ ಇದೆ ಅಂತೇಳಿ ಎಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿದ್ದೆ. ಬಟ್ ನೋಡ್ತಿರ್ಬೋದು ಸೈಡಲ್ಲಿ ಹುಡುಗರು ಆಟ ಆಡ್ತಿದ್ದಾರೆ. ಹಾಗಾಗಿ ವಿಡಿಯೋ ತುಂಬ ವಾಯ್ಸು ಅವ್ರದ್ದೇ ಕೇಳಿಸ್ತಾ ಇತ್ತು. ಹಾಗಾಗಿ ಮ್ಯೂಟ್ ಮಾಡಿಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಆ ಫೇಸ್ ಪ್ಯಾಕೆಲ್ಲ ಫುಲ್ ಫೇಸ್ಗೆಲ್ಲನೂ ಅಪ್ಲೈ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಟು ಡ್ರೈ ಆದ ನಂತರ ಇವಾಗ ಫೇಸನ್ನು ವಾಶ್ ಮಾಡಿಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಸ್ಕಿನ್ನು ತುಂಬಾ, ನಾವು ಆಲ್ರೆಡಿ ಸ್ಕಿನ್ ಏನು ಟಚ್ ಮಾಡ್ಕೋತೀವಲ್ಲ ತುಂಬಾ ಸ್ಮೂತ್ ಅನಿಸುತ್ತೆ. ಹಾಗೆ ಇನ್ಸ್ಟಂಟಾಗಿ ಗ್ಲೋ ಸಿಕ್ಕಿರುತ್ತೆ ನಮಗೆ. ನೀವು ಫುಲ್ ಕೈಗೆ, ಕಾಲಿಗೆ, ನೆಕ್ಕಿಗೂ ಕೂಡ ಯೂಸ್ ಮಾಡ್ಬೋದು.
ಕೆಲವೊಬ್ಬರು ಕೇಳ್ತೀರಾ ಕಸ್ತೂರಿ ಅರಿಶಿನ ಬದಲು ಅಡುಗೆಗೆ ಯೂಸ್ ಮಾಡ್ತೀವಲ್ವ ಆ ಥರ ಅರಿಶಿನ ಯೂಸ್ ಮಾಡ್ಬೋದಾ ಅಂತೇಳಿ. ಯೂಸ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಆ ಅಡುಗೆಗೆ ಏನು ಯೂಸ್ ಮಾಡ್ತೀವಲ್ವ ಆ ಅರಿಶಿನಕ್ಕಿಂತನೂ ಕಸ್ತೂರಿ ಅರಿಶಿನ ಇನ್ನೂ ತುಂಬ ಚೆನ್ನಾಗಿಯೇ ವರ್ಕ್ ಮಾಡುತ್ತೆ ಸ್ಕಿನ್ಗೆ. ಹಾಗಾಗಿ ನಾನು ಜಾಸ್ತಿ ವಿಡಿಯೋಗಳಲ್ಲಿ ಕಸ್ತೂರಿ ಅರಿಶಿನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅದೇನು ಜಾಸ್ತಿ ಕಾಸ್ಟ್ ಇರೋದಿಲ್ಲ ಫ್ರೆಂಡ್ಸ್, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಶಾಪ್ಗಳಲ್ಲಿ, ಹಾಗೆ ಆನ್ಲೈನಲ್ಲಿ ಕೂಡ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನೇನು ಕಡಲೆ ಹಿಟ್ಟಾಗಿರ್ಬೋದು ಮತ್ತು ಮೊಸರಾಗಿರ್ಬೋದು, ಇದು ಈಸಿಯಾಗಿ ಮನೆಯಲ್ಲೇ ಸಿಕ್ಬಿಡುತ್ತೆ. ನಾವು ಒನ್ ಟೈಮ್ ಅಂದರೆ ಒಂದು ಪಾಕೆಟ್ ಆಗಿರ್ಬೋದು, ಒಂದು ಬಾಟ್ಲಲ್ಲಿ ಸಿಗುತ್ತಲ್ವ, ಆ ಥರ ಕಸ್ತೂರಿ ಅರಿಶಿನ ಒನ್ ಟೈಮ್ ಪರ್ಚೇಸ್ ಮಾಡಿದರೆ ಸಾಕು, ಒಂದು 2ರಿಂದ 3 ತಿಂಗಳು ಆರಾಮಾಗಿ ಯೂಸ್ ಆಗುತ್ತೆ ನಮಗೆ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.